ಫುಲ್ ಟ್ಯಾಂಕ್ ಅಣ್ಣ. ವಿಧಾನಸೌಧ ಇವತ್ತು ಭಾನುವಾರ ಬೆಳಗ್ಗೆ 3:30ಗೆ ಎದ್ದು ನಾವು ಫ್ರೆಂಡ್ ಮನೆ ಹತ್ರ ಬಂದು ಅವನು ಕರ್ಕೊಂಡು ನಾವು ಮುಂದೆ ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ, ಮುಂದೆ ಬನ್ನಿ. ಬೈಕ್ನ ಸರ್ವೀಸು ಕೊಟ್ಟಿದ್ದೆ, ಸರ್ವೀಸ್ ಏನೋ ಮಾಡಿದ್ದಾರೆ, ಪರವಾಗಿಲ್ಲ. 2,000 ರೂಪಾಯಿ ತೊಗೊಂಡ್ರು. ಇವಾಗ ಅದೇ ಖುಷಿಲಿ ಒಂದು ರೈಡ್ ಪ್ಲ್ಯಾನ್ ಮಾಡಿದ್ವಿ, ಸಡನ್ನಾಗಿ ಪ್ಲ್ಯಾನ್ ಆಯ್ತಿದ್ದು. ನಮಸ್ತೆ ಎಲ್ರಿಗೂ. ಅಂದ್ಕೊಳ್ಳೋದೇ ಆಗಿತ್ತು ಎಷ್ಟೊಂದು ದಿನದಿಂದ ಕೈಲಾಸಗಿರಿ ಬೆಟ್ಟಕ್ಕೆ ಹೋಗೋಣ ಅಂತ. ಹಳೆ ಆಫೀಸಿಂದ ಕೊಲೀಗ್ಸ್ ಎಲ್ಲ ಹೇಳ್ತಾನೆ ಇದ್ರು ಹೋಗೋಣ 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 ಅಂತ. ಯಾವುದೋ ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ. ನಾನು ನಮ್ಮ ಫ್ರೆಂಡು ಮಾತ್ರ ಹೋಗಂಗಾಯ್ತು. ನಾನು ಮನೆಯಿಂದನೇ ರೆಕಾರ್ಡಿಂಗ್ ಆನ್ ಮಾಡ್ಕೊಬಂದೆ, ಆನೇ ಆಗಿಲ್ಲ. ಭಾರಿ ಮಿಸ್ಟೇಕ್ ಹೋಗ್ಯಾ ಸರ್. ನೋಡ್ಕೊಂಡು ಇಲ್ಲ ನಾನು. ಇವಾಗ ನಮ್ಮ ಫ್ರೆಂಡ್ ಮನೆ ಹತ್ರ ಬಂದು ರೆಕಾರ್ಡಿಂಗ್ ಆನ್ ಮಾಡಿಕೊಂಡೆ. ಬನ್ನಿ ಮುಂದೆ ಸಿಗೋಣ. ನಾವು ಹೋಗ್ತಾ ಇರೋದೇ ಕೈಲಾಸಗಿರಿ ಚಿಂತಾಮಣಿ ಹತ್ರ. ಆಫ್ ರೋಡಿಂಗ್ ಎಲ್ಲ ಇದೆ ಅಂತ ಕೇಳ್ಪಟ್ಟೆ, ಇದೆಯೋ ಇಲ್ವೋ ನನಗೂ ಅಷ್ಟೊಂದು ಐಡಿಯಾ ಇಲ್ಲ. ವಾಶ್ರೂಮ್ ಸರ್ಕಲ್ ನಾನು ಎಷ್ಟೊಂದು ದಿವಸದಿಂದ ಅನ್ಕೊತಾನೆ ಇದ್ದೆ ಹೋಗ್ಬೇಕು ಅಂತ. ಕೈಲಾಸಗಿರಿ ಬೆಟ್ಟ ಹತ್ರ ಚೆನ್ನಾಗಿ ಮಾಡಿದ್ದಾರೆ, ಒಳಗಡೆ ಗುಹೆ ಎಲ್ಲ ಕೊರೆದು. ನಮ್ಮ ಫ್ರೆಂಡ್ನ ಜೊತೆ ಹಾಕ್ಕೊಂಡು ಇವಾಗ ಹೊರ್ತೀವಿ. ಬನ್ನಿ ಇಲ್ಲೇ ಶೆಲ್ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಮುಂದಕ್ಕೆ. One hour later. ಫುಲ್ ಟ್ಯಾಂಕ್ ಅಣ್ಣ, ಫುಲ್ ಟ್ಯಾಂಕ್. ನಾರ್ಮಲ್ ಅಣ್ಣ. ಹಲೋ ಅಣ್ಣಾಜಿ, ಎಮ್ ಜಿ ರೋಡ್ ಇನ್ನು. झूठ बोलो, बार बार झूठ बोलो. ಪ್ರಜ್ವಲ್ ಅಣ್ಣ ಆಲೆ ಬಂದು ವೆಯ್ಟ್ ಮಾಡ್ತಾವ್ರೆ. ನಾವಿನ್ನೂ ಹೋಗೋದ್ರಲ್ಲೇ ಇದ್ದೀವಿ. ಮನೆ ಬಿಟ್ಟಾಗ 4:04, ಅದೇ 4:40 ಆಗೋಯ್ತು. ಹಾಂ ನೋಡಿ, ಮೆಜೆಸ್ಟಿಕ್ ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ ಅಂದರೆ, ಬಸ್ಗಳು ಬರ್ತಾ ಇರ್ತವೆ, ಬಸ್ಗಳು ಹೋಯ್ತಾ ಇರ್ತವೆ, ಜನ ಓಡಾಡ್ತಾ ಇರ್ತಾರೆ. ಯಾಕ ಗೊತ್ತಿಲ್ಲ ಗುರು, ಅವನ ಅಕ್ಕನ ಯಾವುದೇ ಬಸ್ ಅಕ್ಕಪಕ್ಕ ಬಂದರೆ ಭಯ ಆಗುತ್ತೆ. ನಾಳೆ ಎಷ್ಟೊಂದು ದಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಯಾವುದೇ ಬಸ್ ಬರಲಿ ಅಕ್ಕಪಕ್ಕ ಹೆವಿ ಭಯ. ಏನಕ್ಕೆ ಅನ್ನೋದೇ ಗೊತ್ತಿಲ್ಲ. ಕಬ್ಬನ್ ಪಾರ್ಕ್ ಕ್ಲೋಸು, ಬಿಡೋದೇ ಇಲ್ಲ. ಬೆಳಗ್ಗೆ 6:30 ಮೇಲೆ, 6 ಗಂಟೆ 6:30 ಮೇಲೆ ಮಾತ್ರ. ನಾವು ಅದಕ್ಕೆ ಎಮ್ ಜಿ ರೋಡ್, ನಾನು ಆ ಕಡೆ ಹೋಗ್ಬೇಕಾಯ್ತು, ರೇಸ್ ಕೋರ್ಸ್ ರೋಡು. ಸುಮ್ಮನೆ ಆ ಕಡೆ ಯಾವನು ಹೋಯ್ತಾನೆ ಅಂದ್ಬಿಟ್ಟು ವಿಧಾನಸೌಧ ತೋರ್ಸೋಣ ಬೆಳಗ್ಗೆ ನಿಮಗೆ ಅಂತ ವಿಧಾನಸೌಧ ರೂಟಿಗೆ ಬಂದಿದ್ದೀನಿ. ನೋಡಿ ವಿಧಾನಸೌಧ ಬೆಳಗ್ಗೆ ಸೂಪರ್ ಕಾಣ್ತಾ ಇದೆ. ಗುರುದ್ವಾರ ನೋಡಿ, ನಾವು ಹಳೆ ಆಫೀಸ್ ಇದ್ದಾಗೆಲ್ಲ ಓಡಾಡ್ತಾ ಇದ್ವಿ ಅದೇ ರೋಡ್, ಬಂದಲ್ಲ ರೋಡಲ್ಲಿ.
ಯಾರೋ ರೈಡ್ರ್ ಅನ್ಸುತ್ತೆ, ಬುಯ್ಯೋ ಅನ್ಕೊಂಡು ಹೋಯ್ತವನೆ. ಫ್ಲೈಓವರ್ ಹತ್ತುತ್ತಾ ಇದೀವಿ ಅಣ್ಣ. ಆ ಫ್ಲೈಓವರ್ ಕ್ಯಾಡೇನೆ ಅಲ್ವಾ ಇರೋದು, ಪಕ್ಕನೇ ಅಲ್ವಾ ಮೆಟ್ರೋ ಸ್ಟೇಷನ್ ಇರೋದು. ಸರಿ ಅಣ್ಣ. ಬನ್ನಿ ಬ್ರೋ. 3 hours later. ಅವನು ಸಾಂಗ್ ಕೇಳ್ಬೇಕಂತೆ, ಆರಾಮಾಗಿ ಕೇಳ್ಕೊಂಡ್ ಬರ್ಲಿ ಬಿಡಿ, ನಮ್ಗೇನು. ಜಾಮು. ನಮ್ಮ ಫ್ರೆಂಡ್ ಹೋದ ಅನ್ಸುತ್ತಾಳೆ. ಮುಂದೆ ಟೋಲ್ ಇದೆಯಂತೆ, ಟೋಲ್ ಹತ್ರ ವೆಯ್ಟ್ ಮಾಡ್ತಾ ಇದ್ದಾರಂತೆ. ಮಕ್ಕಳು ಅಯ್ಯೋ ಸೌಂಡ್ ಅಣ್ಣದಿ ಸಕ್ಕದಾಗೈತೆ ನೋಡಿ, ಸ್ಪೀಡಾಗಿ ಹೋಗ್ತಾರ ಅವರು. ಟೋಲೇ ಸಿಗಿಲ್ವಲ್ಲ ನಮ್ಗೆ. ಅವ್ನು ನೋಡಿದ್ರೆ ಟೋಲು ಅಂತಾನೆ. ಎಲ್ಲಿದ್ಯೋ ಪ್ರಜೆ ಟೋಲಲ್ಲಿ? ಇಲ್ಲ, ಲೆಫ್ಟಲ್ಲೇ ಇದ್ದೀನಿ ಅಂದ. ಚಳಿ ಐತಣಜಿ ಸಖತ್ತು. ನೀವು ಹೇಳಿ ಕೈಗೆ ಹಾಕೊಂಡೆ ಅಷ್ಟೊಂದು ಕೊರಿತೈತೆ, ನನಗೆ ಮಿರರ್ಗಳೇ ಕಾಣ್ತಾ ಇಲ್ಲ ಕೊರೆಗೆ. ಇಷ್ಟು ಬೇಗ ಅವ್ರು ನಾನೇನು ಅನ್ಕೊಂಡೆ, ಇಷ್ಟೊಂದಾದ್ರೂ ಟೋಲ್ ಬಂದಿಲ್ಲ ಅಲ್ಲ, So much later that the old narrator got tired of waiting and they had to hire a new. ಆಲೇ 6 ಆಗೋಯ್ತು, 2 hours ಆಯ್ತು ನಾವು ಬಿಟ್ಟು. ನೋಡಿ ಫಾಗು ಹೋಗೋಳು, ನನಗೆ ಮೂಗಲ್ಲಿ ಸುಳಿತೈತೆ ಆಲೆ. ಕರೆಕ್ಟಾಗಿ 34 ತೋರಿಸ್ತೈತೆ, ಇಲ್ಲಿ ನೋಡ್ರಿ 23 ತೋರಿಸ್ತೈತೆ, 24 ಕಣಜ್. ಹಿಡ್ಕೊಳ್ಳಿ, ಇದು ಸಖತ್ ದೊಡ್ಡದು. ಅಲ್ಲಿ ಎಷ್ಟು ದೊಡ್ಡದಾಕ ನೋಡಿ. ನನ್ನ ಮಕ್ಕಳು ಸರಿ ಇಲ್ಲ, ಕೈಯೆಲ್ಲ ಫ್ರೀಸ್ ಆಯ್ತಾ ಒಳಜಿ, ಕ್ಲಚ್ ಹಿಡಿಯೋಕ್ಕಾಯ್ತಲ್ಲ. ಕ್ಯಾರೆ ಅಬ್ದುಲ್ಲಾ, ನನಗೂ ಸೇಮು. ರೆಡಿ ಮುಂದೆ ರೆಡಿ ನೀನು. ನಡಿಯೋ, ಯಾಕೋ ವೈಸರ್ ಹಾಕ್ಬೇಡ ಕಣೋ, ವೈಸರ್ ಹಾಕ್ಬೇಡ. ಸ್ಪೆಕ್ಸ್ ತೆಗಿ, ಕಾಣಿಸುತ್ತಲ್ಲ ಅಷ್ಟು ಎಷ್ಟು ಮ್ಯಾನೇಜು.
ಗುರು ಪಾಗ ಒಂದು ಬೈಕ್ ಮರಿಸ್ಕೊಂಡ ಹೆಲ್ಮೆಟಲ್ಲಿ ನೀರು ತೊಳಿತಾ ಇದೆ ನಾಯಿತ ಒಲೆಯಲ್ಲಿ ನಿನ್ಗೆ ಒಳ್ಳೇದಾಗ್ತದೆ ನಿನಗೆ ಸೂರ್ಯ, ಒಳ್ಳೇದಾಗ್ತದೆ ನಿನಗೆ. ಬಂದು ಹೇಳೋದಿಲ್ಲ ನಮ್ಮ ಹುಡುಗ ಬರಲೇ ಇಲ್ಲ ಚೆನ್ನಾಗಿದೆ. ಇಲ್ಲೇ ಅವ್ರೆ, ನಾನು ನಿನ್ಗೆ ಗೊತ್ತಾಯಿಲ್ಲ ಅನ್ಕೊಂಡಕ್ಕ.